ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 2 ದಿನಗಳ ಹಿಂದೆ ಡೇವಿಡ್ ಡಿಸೋಜಾ ಅವರ ಒಂದು ಕೊಲೆ ಕೂಡ ಆಗಿತ್ತು. ಅಂತಂದರೆ ಶಾರ್ಪ್ ಶೂಟರ್ಸ್ಗಳು ಅಥವಾ ಪ್ರೊಫೆಷ್ನಲ್ ಕಿಲ್ಲರ್ಗಳು ಅವರನ್ನು ಏಕಾಏಕಿಯಾಗಿ ಅವರ ಆಫೀಸ್ ಮುಂದೆ ಬಂದು ಆತನನ್ನು ನೇರವಾಗಿ ತಲೆಗೆ ಗುಂಡಿಟ್ಟು ಜೊತೆಗೆ ಆತನನ್ನು ಕೊಲೆ ಮಾಡಿದಂಥ ಪ್ರಕರಣ CCTV ದೃಶ್ಯಗಳಲ್ಲೆಲ್ಲರೂ ಕೂಡ ಆ ಒಂದು ವಿಡಿಯೋಗಳನ್ನು ಕೂಡ ಗಮನಿಸಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಏಕಾಏಕಿಯಾಗಿ ಏನೂ ಕೂಡ ಯಾರಿಗೂ ಕೂಡ ಡೌಟ್ ಬರದೆ ಇರುವ ರೀತಿಯಲ್ಲಿ ಈ ಒಂದು ಪ್ರೊಫೆಷನಲ್ ಕಿಲ್ಲರ್ಸ್ಗಳು ಆತನನ್ನು ಶೂಟ್ ಮಾಡಿದ್ರು. ಇದೀಗ ಕಾಣುವ ರೀತಿಯಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗಬೇಕಿತ್ತು ಅವೆಲ್ಲವೂ ಕೂಡ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಹಂತಕರೇನಿದ್ದಾರೆ, ಈ ಹಂತಕರ ಪೈಕಿ 3 ಜನರನ್ನ ಇದೀಗ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಜೊತೆಗೆ ಈ ಒಂದು ಡೇವಿಡ್ ಅವರ ಮೃತದೇಹದ ಅಂತಿಮ ಯಾತ್ರೆಯೂ ಕೂಡ ಮುಗಿದೋಗಿಬಿಟ್ಟಿದೆ. ಇದೆಲ್ಲವೂ ಕೂಡ ಆಗಿರುವಂಥ ಒಂದು ಪ್ರೊಸೀಜರ್ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದರ ಆಚೆಗೆ ಪ್ರೊಫೆಷನಲ್ ಕಿಲ್ಲರ್ ಅಂದ್ರೆ ಯಾರು, ಜೊತೆಗೆ ಈ ಒಂದು ಕೊಲೆಗೆ ಸುಪಾರಿ ಕೊಟ್ಟಿರುವಂತವರು ಯಾರು, ಈ ಕುರಿತಾಗಿ ಪೊಲೀಸ್ ಇಲಾಖೆ ಏನು ಮಾಹಿತಿಯನ್ನು ನೀಡ್ತಾ ಇದೆ, ಜೊತೆಗೆ ಈ ಒಂದು ಪ್ರಕರಣದ ಅಂತಿಮ ಘಟ್ಟ ಏನಾಗಬಹುದು ಎಂಬುದರ ಕುರಿತಾಗಿ ಒಂದಿಷ್ಟು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆರಂಭದಲ್ಲಿ ನಾವು ಈ ಒಂದು ಸುಪಾರಿಯನ್ನು ಕೊಟ್ಟಿರುವಂಥವರ ಬಗ್ಗೆ ಒಂದಿಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ. ಯಾವ ಕಾರಣಕ್ಕಾಗಿ ಈ ಒಂದು ಸುಪಾರಿ ಕೊಟ್ಟಿದ್ದಾರೆ, ದುಡ್ಡಿಗಾಗಿ, ಹಣದ ವಿಚಾರ ಅಂತ ಬಂದರೆ ಎಷ್ಟು ಹಣದ ಒಂದು ಅಂತರದಲ್ಲಿ ಅಥವಾ ಕೊಡೋದಕ್ಕೋ ತಗೊಳ್ಳೋದಕ್ಕೋ ಏನು ವ್ಯತ್ಯಾಸ ಆಗಿದೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ UPCL ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ವ್ಯವಹಾರದ ವೈಮನಸ್ಸಿನಿಂದಾಗಿ ಈ ಒಂದು ಪ್ರಕರಣ ಅಥವಾ ಈ ಒಂದು ಕೊಲೆ ನಡೆದಿದೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಉಡುಪಿ SP ಅವರಾಗಿರುವಂಥ ಹರಿರಾಮ್ ಶಂಕರ್ ಅವರು ಕೂಡ ತಿಳಿಸಿರುವಂತಹದ್ದು. ಅಂತಂದ್ರೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ UPL ಗುತ್ತಿಗೆದಾರನಾಗಿ ಡೇವಿಡ್ ಡಿಸೋಜಾ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಹಣದ ವಹಿವಾಟು ಕೋಟಿಗಟ್ಟಲೆ, ಅಂದ್ರೆ ಹೆಚ್ಚು ಕಡಿಮೆ 3 ಕೋಟಿ ರೂಪಾಯಿ ಅಂದಾಜಿಸಲಾಗಿದೆ. 3 ಕೋಟಿ ರೂಪಾಯಿ ವಹಿವಾಟಿಗೋಸ್ಕರ ಈ ಒಂದು ಕೊಲೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಯಾರು ಈ ಸುಪಾರಿಯನ್ನು ಕೊಟ್ಟಿರುವಂಥ ಪ್ರಶ್ನೆ ನಿಮ್ಮಲ್ಲಿ ಉಟ್ಕೊಳ್ಳುತ್ತೆ. ಸಹಜವಾಗಿ ಈ ಪ್ರಶ್ನೆಗೆ ಉತ್ತರ ನಿಖರವಾಗಿ ಇಲ್ಲ, ಬದಲಿಗೆ ನಮ್ಮ ರಾಜ್ಯದವರು ಯಾರು ಕೊಟ್ಟಿಲ್ಲ ಅನ್ನುವಂಥದ್ದು ಕ್ಲಾರಿಟಿ ಇದೆ. ಜೊತೆಗೆ ಈ ಒಂದು ಕೊಲೆಗೆ ಅಥವಾ ಈ ಒಂದು ಸ್ಕೆಚ್ ಅನ್ನು ಹಾಕೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಟ್ಟಂತವರು ಅಥವಾ ಗುತ್ತಿಗೆದಾರರಾಗಿರಬಹುದು ಅಥವಾ UPCL ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ಆಗಿರಬಹುದು, ಹಣದ ವಿಚಾರಕ್ಕಾಗಿ ಉತ್ತರ ಭಾರತದವರು ಈ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅಧಿಕೃತವಾಗಿ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಉತ್ತರ ಭಾರತದಲ್ಲಿ ಇರುವಂತಹ ಒಂದು 5-6 ರಾಜ್ಯಗಳ ಪೈಕಿ ಈ ಒಂದು ಹಣದ ವಹಿವಾಟು ಜೊತೆಗೆ ಇವರ ಲಿಂಕ್ ಯಾವ ರೀತಿಯಾಗಿತ್ತು ಈ ಎಲ್ಲವೂ ಕುರಿತಾಗಿ ತನಿಖೆ ಕೂಡ ಇದೀಗ ಆರಂಭವಾಗಿದೆ. ಪೊಲೀಸರು ಕೂಡ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಈ ಒಂದು ಮಾಹಿತಿ ಎಲ್ಲೆಲ್ಲಿ ರವಾನೆ ಆಗಬೇಕಿತ್ತು, ಯಾವ ಠಾಣೆಗಳಿಗೆ ರವಾನೆ ಆಗಬೇಕಾಗಿತ್ತು, ಈ ಕೇಸ್ಗಳನ್ನು ಕೂಡ ಇದೀಗ ರವಾನೆ ಕೂಡ ಮಾಡಲಾಗಿದೆ. ಒಂದು ಹಂತಕ್ಕೆ ನಿಮಗೆ ಈಗ ಏನು ವಿಚಾರ, ಯಾವ ವಿಚಾರಕ್ಕಾಗಿ ಮತ್ತು ಯಾವ ಕಡೆಯಿಂದಾಗಿ ಸುಪಾರಿ ಕೊಡಲಾಗಿತ್ತು ಅನ್ನೋದರ ಕುರಿತಾಗಿ ಒಂದು ಹಂತಕ್ಕೆ ನಿಮಗೆ ಈಗ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇನ್ನು ಈ ಒಂದು ವಿಷಯವನ್ನು ಬಿಟ್ಟು ಇನ್ನು ಮುಂದಿನ ಹಂತಕ್ಕೆ ಹೋಗೋಣ. ಅಂತಂದ್ರೆ ಈ ಒಂದು ಪ್ರೊಫೆಷನಲ್ ಕಿಲ್ಲರ್ ಅಂತೇಳಿ. ಪ್ರೊಫೆಷನಲ್ ಕಿಲ್ಲರ್ ಅಂದ್ರೆ ಏನು, ಪ್ರೊಫೆಷನಲ್ ಕಿಲ್ಲರ್ ಹೇಗಿರ್ತಾರೆ, ಅವರು ಹೇಗೆಲ್ಲ ಒಂದು ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತಾರೆ, ಅವರು ಎಲ್ಲಿಂದ ಎಸ್ಕೇಪ್ ಆಗುವಂಥದ್ದು ಯಾವ ರೀತಿಯಾಗಿ ಬ್ರೈನನ್ನು ಓಡಿಸ್ತಾ ಇರ್ತಾರೆ, ಮತ್ತು ಈ ಪ್ರೊಫೆಷನಲ್ ಕಿಲ್ಲರ್ಸ್ಗಳು ಯಾವ ರೀತಿಯಾಗಿರ್ತಾರೆ ಮತ್ತು ಯಾವ್ಯಾವ ಕೆಲಸದಲ್ಲಿ ಇವರು ಪ್ರವೃತ್ತರಾಗಿರ್ತಾರೆ, ಯಾವ್ಯಾವ ಕೆಲಸದಲ್ಲಿ ಇವರು ಎಕ್ಸ್ಪರ್ಟ್ ಆಗಿರ್ತಾರೆ ಎಂಬುದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಷಯವನ್ನು ನಾನು ಬಿಚ್ಚಿಡ್ತಾ ಇರುವಂತದ್ದು ಯಾವ ಕಾರಣಕ್ಕಾಗಿ ಅಂತಂದ್ರೆ ಸಮಾಜಘಾತುಕರು ಹೇಗೆ ಉಟ್ಕೊಳ್ತಾರೆ, ಸಮಾಜಘಾತುಕರು ಯಾವ ರೀತಿಯಾಗಿ ಪ್ರೊಫೆಷನಲಿಸ್ಟ್ ಆಗ್ತಾರೆ ಅಂತ ಹೇಳಿ ಅದನ್ನ ಯಾವುದೋ ಒಂದು ದಾರಿ ತಪ್ಪಿಸುವ ಕಾರಣಕ್ಕಾಗಲಿ ಅಥವಾ ಜನರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡೋದಕ್ಕಾಗಲಿ ನಾನು ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇಲ್ಲ. ಒಂದು ಅರಿವು ನಿಮ್ಮಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಗಮನಿಸ್ತಾ ಹೋಗೋಣ. ಅಪರಾಧ ಲೋಕದ ನಂಟನ್ನು ಹೊಂದಿರ್ತಾರೆ ಇವರು. ಸಾಮಾನ್ಯವಾಗಿ ರೌಡಿಗಳಾಗಿರ್ತಾರೆ, ಮಾಫಿಯಾ ಸದಸ್ಯರು ಅಥವಾ ಮಾಜಿ ಸೈನಿಕರಾಗಿರ್ತಾರೆ. ಇಲ್ಲಿ ಮಾಜಿ ಸೈನಿಕರಾಗಿರ್ತಾರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೈನ್ಯದಲ್ಲಿ ಸಹಜವಾಗಿ ಈ ಒಂದು ಬಂದೂಕುಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನುವಂಥದ್ದು ಅರಗಿಸಿಕೊಂಡು ಬಿಟ್ಟಿರ್ತಾರೆ. ಅವರ ವೃತ್ತಿ ಜೀವನದಲ್ಲಿ ಸಹಜವಾಗಿ ಶೂಟ್ ಅಲ್ಲಿ ಅಥವಾ ಶೂಟ್ ಮಾಡೋದ್ರಲ್ಲಿ ತುಂಬ ಪರಿಣಿತರಾಗಿರ್ತಾರೆ. ಇನ್ನು ಈ ಒಂದು ಸೈನ್ಯವನ್ನು ಬಿಟ್ಟು ಬಂದ ಬಳಿಕ ಅವರಿಗೆ ರಿಟೈರ್ಮೆಂಟ್ ಆದ ಬಳಿಕ ಅಥವಾ ಅಲ್ಲಿ ಪೇಮೆಂಟ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಅವರಿಗೆ ಸ್ಯಾಟಿಸ್ಫೈ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿಂದ ಹೊರಗಡೆ ಬಂದಂಥವರಾಗಿರ್ಬೋದು, ರಿಟೈರ್ಡ್ ಆದಂಥವರಾಗಿರ್ಬೋದು, ಅವರು ಬಂದು ಈ ರೀತಿಯಾಗಿ ದುಡ್ಡಿನ ಆಸೆಗಾಗಿಯೋ ಅಥವಾ ಈ ಒಂದು ಸಮಾಜದಲ್ಲಿ ತಮ್ಮ ಹೆಸರನ್ನು ಮಾಡಿಕೊಳ್ಳೋದಕ್ಕಾಗಿಯೋ ಈ ರೀತಿಯಾದಂಥ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ.
ಸೈನಿಕರ ಮೇಲೆ ನಮಗೆ ಅಪಾರವಾದಂಥ ಗೌರವ ಇದೆ. ಆ ಸೈನಿಕರಿಗೆ ಯಾವುದೇ ರೀತಿಯಾಗಿ ಅವಮಾನ ಮಾಡೋದಕ್ಕಾಗಲಿ ಅಥವಾ ಅವರ ಹೆಸರಿಗೆ ಕಳಂಕ ತರುವ ಕುರಿತಾಗಿ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇಲ್ಲ. ಬದಲಿಗೆ ಸೈನ್ಯದಲ್ಲಿ ಇದ್ದಂಥ ವ್ಯಕ್ತಿಗಳು ಹೊರಗಡೆ ಬಂದ ಬಳಿಕ ಯಾವ ರೀತಿಯಾದಂಥ ಕೇಸ್ಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಕೆಲವೊಂದಿಷ್ಟು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇದರ ಕುರಿತಾಗಿ ಮುಂದಿನ ಹಂತದಲ್ಲಿ ಗಮನಿಸುವಂಥ ಸಂದರ್ಭ ಬಂದರೆ ಆ ಒಂದು ಮಾಹಿತಿಯನ್ನು ಕೂಡ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಹೋಗ್ತೇನೆ. ಇನ್ನು ಈ ಒಂದು ವೆಪನ್ಸ್ಗಳ ಬಳಕೆ ಅಂತಂದ್ರೆ ಬಂದೂಕು ಮತ್ತು ಇತರ ಮಾರಕ ಆಯುಧಗಳನ್ನ ನಿಖರವಾಗಿ ಬಳಸುವ ಕೌಶಲ್ಯವನ್ನ ಇವರು ಹೊಂದಿರ್ತಾರೆ. ಅಂತಂದ್ರೆ ಯಾವುದೇ ರೀತಿಯಾಗಿ ಮಿಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಕೂಡ ಈ ಒಂದು ಡೇವಿಡ್ ಅವರ ಕೊಲೆ ಆಗಬೇಕಾದಂಥ ಸಂದರ್ಭದಲ್ಲಿ ಅಥವಾ ಶೂಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಹಜವಾಗಿ ಗಮನಿಸಿದ್ದೀರಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಒಂದು ಕೊಲೆ ಆಗೋಗ್ಬಿಡುತ್ತೆ. ಹೆಚ್ಚು ಕಡಿಮೆ 1-2 ಸೆಕೆಂಡ್ ಆಸುಪಾಸು ಆಗಿಬಿಟ್ಟಿದ್ರು ಕೂಡ ಡೇವಿಡ್ ಅವರು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಿದ್ರು, ಅಂದರೆ ಡೋರನ್ನು ಕ್ಲೋಸ್ ಮಾಡ್ಕೊಂಡು ಬಿಡ್ತಿದ್ರು. ಆ ಸಂದರ್ಭಕ್ಕೇ ಏಕಾಏಕಿಯಾಗಿ ಅವರಿಗೆ ಅನುಮಾನ ಬರದ ರೀತಿಯಲ್ಲಿ ಅವರ ಪಕ್ಕದಲ್ಲೇ ಬಂದು ನಿಂತುಕೊಂಡು ಅವರಿಗೆ ಶೂಟ್ ಮಾಡ್ತಾನೆ ಅಂತಂದರೆ ಆ ವ್ಯಕ್ತಿ ಎಷ್ಟು ಎಕ್ಸ್ಪರ್ಟ್ ಆಗಿರಬಹುದು ಮತ್ತು ಯಾವ ರೀತಿಯಾಗಿ ಪ್ರಿಪೇರ್ ಆಗಿರಬಹುದು ಅನ್ನುವಂಥದ್ದು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಅಂತಂದರೆ ಆ ವ್ಯಕ್ತಿ ಬಂದೂಕನ್ನು ತೆಗೆದು ಏಕಾಏಕಿಯಾಗಿ ಒಂದೇ ಶೂಟಲ್ಲಿ ಇಟ್ಬಿಡ್ತಾನೆ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಕೊಲೆ ಆಗೋಗ್ಬಿಡುತ್ತೆ. ಅಂತಂದರೆ ಆತ ಯಾವ ರೀತಿಯಾಗಿ ಗನ್ನನ್ನು ಲೋಡ್ ಮಾಡ್ಕೊಂಡು ಬಂದಿದ್ದ ಅಥವಾ ಪ್ರಿಪೇರ್ ಯಾವ ರೀತಿಯಾಗಿ ಆಗಿದ್ದ, ಸೊ ಹೆಚ್ಚು ಕಡಿಮೆ ಅವರು ಎಕ್ಸ್ಪರ್ಟ್ ಆಗಿರೋ ಕಾರಣದಿಂದಾಗಿಯೇ ಆ ಒಂದು ಕೊಲೆ ನಡೆದು ಹೋಗಿರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಯಾವುದೇ ರೀತಿಯಾಗಿ ಭಾವನಾ ಶೂನ್ಯತೆ ಇರುತ್ತೆ. ಯಾರಿಗೂ ಕೂಡ ಅವರು ಭಾವನೆಯನ್ನು ಇಟ್ಕೊಳ್ಳೋದಿಲ್ಲ, ಫೀಲಿಂಗ್ಸ್ಗಳಂತ ಏನು ನಾವು ಕರಿತೀವಿ. ಅವರು ಮನುಷ್ಯರೇ, ಕೊಲ್ಲಬೇಕಾ ಅಥವಾ ಈ ರೀತಿಯಾದಂಥ ಭಾವನೆ ಅವರಲ್ಲಿ ಇರೋದಿಲ್ಲ. ಕೊಲೆ ಮಾಡುವಾಗ ಯಾವುದೇ ರೀತಿಯಾದಂತಹ ಭಾವನೆ ಅಥವಾ ಕನಿಕರ ತೋರಿಸದಂತೆ ಮನಸ್ಸನ್ನು ಅವರು ಗಟ್ಟಿಯಾಗಿಟ್ಟುಕೊಳ್ಳಲು ರೂಢಿಯನ್ನು ಮಾಡಿಕೊಂಡಿರ್ತಾರೆ. ಯಾವುದೇ ರೀತಿಯಾದಂಥ ಭಾವನೆ ಇರೋದಿಲ್ಲ. ಮಕ್ಕಳಾಗಿರಬಹುದು ಅಥವಾ ವೃದ್ಧರಾಗಿರಬಹುದು ಅಥವಾ ಈಗಷ್ಟೇ ಮದುವೆ ಆಗಿರುವಂಥವರಾಗಿರ್ಬೋದು, ಅದು ಯಾವುದೇ ರೀತಿಯಾದಂಥ ಕರುಣೆ ಅಥವಾ ಕನಿಕರ ಇದ್ಯಾವುದು ಇರೋದಿಲ್ಲ. ಕೆಲಸ ಅಷ್ಟೇ, ನಾವು ಅವರನ್ನು ಕೊಲ್ತೀವಿ ನಮ್ಮ ವೃತ್ತಿ ಅನ್ನುವಂಥ ಮನಸ್ಥಿತಿ ಅವರಲ್ಲಿ ಇರುತ್ತೆ. ಯಾವುದೇ ರೀತಿಯಾಗಿ ಕನಿಕರವನ್ನು ಇಟ್ಟುಕೊಳ್ಳದೆ ಏಕಾಏಕಿಯಾಗಿ ಬಂದು ಅವರನ್ನು ಕೊಲ್ಲುವಂಥದ್ದನ್ನು ಮಾತ್ರ ಅವರು ರೂಢಿ ಮಾಡಿಕೊಂಡು ಬಿಟ್ಟಿರ್ತಾರೆ. ಇನ್ನು ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಅವರು ಒಂದು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಯಾವ ರೀತಿಯಾಗಿ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತಾರೆ? ವ್ಯಕ್ತಿಯ ದಿನಚರಿ ಮತ್ತು ಚಲನವಲನಗಳನ್ನು ನಿಗಾವಿಟ್ಟುಕೊಂಡು ಸರಿಯಾದ ಸಮಯಕ್ಕೆ ದಾಳಿಯನ್ನು ಮಾಡುವಂಥದ್ದು. ಅಂತಂದರೆ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಕೇವಲ ಒಂದೇ ದಿವಸಕ್ಕೆ ಇವರು ಯಾವುದೇ ರೀತಿಯಾಗಿ ಎಕ್ಸ್ಪರ್ಟ್ಗಳು ಕೊಲೆಯನ್ನು ಮಾಡುವಂಥದ್ದಾಗಲಿ ಅಥವಾ ಕೊಲ್ಲುವಂಥದ್ದಾಗಲಿ ಕೆಲಸವನ್ನು ಮಾಡೋದಿಲ್ಲ. ಬದಲಿಗೆ ಅವರು ಎಲ್ಲಿ ಹೋಗ್ತಾರೆ, ಯಾವಾಗ ಬರ್ತಾರೆ, ಅವರು ಯಾರ ಜೊತೆಗಿರ್ತಾರೆ, ಯಾವ ಸಂದರ್ಭದಲ್ಲಿ ಎಲ್ಲಿ ಸಿಗ್ತಾರೆ, ಸೊ ಎಲ್ಲ ಅವರ ಚಲನವಲನಗಳನ್ನು 100% ಅವರ ಬಗ್ಗೆ ಅರಿತುಕೊಂಡ ಆದ ಬಳಿಕವೇ ಇವರು ಅವರನ್ನು ಕೊಲ್ಲುವಂಥ ಪ್ಲಾನನ್ನು ಮಾಡ್ಕೊಳ್ತಾರೆ. ಇನ್ನು ಸಾಕ್ಷಿ ನಾಶ ಮಾಡುವಂಥದ್ದು ಇಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಏನು ಅಂತಂದರೆ, ಈ ಪ್ಲಾನನ್ನು ಯಾವ ರೀತಿಯಾಗಿ ಮಾಡ್ಕೊಂಡಿರ್ತಾರೋ ಅದೇ ರೀತಿಯಾಗಿ ಸಾಕ್ಷಿ ನಾಶ ಮಾಡುವಂಥದ್ದು ಕೂಡ ಇವರಿಗೆ ತುಂಬ ಮುಖ್ಯವಾಗಿರುತ್ತೆ. ಇದರಲ್ಲೂ ಕೂಡ ಇವರು ಎಕ್ಸ್ಪರ್ಟ್ ಆದಂಥ ಸಂದರ್ಭದಲ್ಲಿ ಮಾತ್ರ ತಲೆಮರೆಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸಿಕ್ಕಾಕಿಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಿ ಸ್ಥಳದಿಂದಲೇ ಬೇಗನೆ ಪರಾರಿ ಆಗ್ತಾರೆ. ಬೇರೆ ಬೇರೆ ಫೋನ್ಗಳನ್ನು ಯೂಸ್ ಮಾಡಿರ್ತಾರೆ. ಒಂದು ಕೊಲೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈಗಿನ ನೆಟ್ವರ್ಕ್ಗಳ ಪ್ರಕಾರ ಅಥವಾ ಮಾಹಿತಿಗಳ ಪ್ರಕಾರ ಇವರು ಒಂದು ಕೊಲೆ ಮಾಡೋದಕ್ಕೆ ಕೇವಲ 4-5 ಫೋನ್ಗಳನ್ನು ಯೂಸ್ ಮಾಡಿರ್ತಾರೆ. ಒಂದು ಮಾತನ್ನು ಆಡಿದ ತಕ್ಷಣ ಅಥವಾ ಯಾರ ಜೊತೆನೋ ಮಾತಾಡಿದ್ರು ಅಂತಂದರೆ ಅಲ್ಲಿಗೆ ಆ ಫೋನ್ ಆಗಿರಲಿ ಅಥವಾ ಆ ಸಿಮ್ ಆಗಿರಲಿ ಮತ್ತೆ ಯೂಸ್ ಮಾಡೋದಿಲ್ಲ. ಜೊತೆಗೆ ಯಾರ ಜೊತೆಗೂ ಕೂಡ ಇವರು ನೇರವಾಗಿ ಮಾತಾಡೋದಿಲ್ಲ. ಅಂತಂದರೆ ಈಗ ಒಂದು ಕೊಲೆ ಸುಪಾರಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅಥವಾ ಈಗ ಡಿಸೋಜ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಕೊಲೆ ಮಾಡಿರುವಂಥ ಹಂತಕರು ಯಾರು ಕೂಡ ಒಂದೇ ಪ್ರದೇಶದವರು, ಒಂದೇ ರಾಜ್ಯದವರು, ಒಂದೇ ಜಿಲ್ಲೆಯವರು ಅಲ್ಲ, ಬೇರೆ ಬೇರೆ ರಾಜ್ಯದವರಾಗಿದ್ದಾರೆ. ಒಬ್ಬರಿಗೊಬ್ಬರು ಯಾವುದೇ ರೀತಿಯಾಗಿ ಫೋನಲ್ಲಿ ಮಾತನಾಡೋದಾಗಿರಲಿ ಅಥವಾ ಇಂಥದ್ದು ಯಾವುದೂ ಕೂಡ ಆಗಿಲ್ಲ. ಎಲ್ಲೋ ಒಂದು ಕಡೆ ಭೇಟಿಯಾಗಿರ್ತಾರೆ ಅಥವಾ ಮಧ್ಯವರ್ತಿ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವರನ್ನು ಸೇರಿಸಿರ್ತಾನೆ. ವರ್ಷಗಳ ಹಿಂದೆ ಅವರು ಭೇಟಿಯಾಗಿರ್ತಾರೆ. ಅಲ್ಲಿ ಒಂದು ಪ್ಲೇಸ್ಗಳನ್ನು ಮಾಡ್ಕೊಂಡಿರ್ತಾರೆ, ಹೆಸರನ್ನು ಬದಲಾಯಿಸಿಕೊಂಡಿರ್ತಾರೆ, 2-3 ಹೆಸರುಗಳನ್ನು ಇಟ್ಕೊಂಡಿರ್ತಾರೆ. ಈ ರೀತಿಯಾಗಿ ಒಂದು ಕೋಆರ್ಡಿನೇಟ್ನಲ್ಲಿ ಕೆಲಸ ಕೂಡ ಆಗ್ತಾ ಇರುತ್ತೆ. ಇಲ್ಲಿಯೂ ಕೂಡ ಆಗಿದ್ದು ಹಾಗೆ ಡಿಸೋಜ ಅವರ ಒಂದು ಪ್ರಕರಣದಲ್ಲೂ ಕೂಡ ಈ ರಾಜು ಅನ್ನುವಂಥ A1 ಆರೋಪಿ ಏನಿದ್ದಾನೆ, ಈ ಒಂದು ವ್ಯಕ್ತಿಯೂ ಕೂಡ ಈ ತನ್ನ ಜೊತೆಗಿದ್ದಂಥ ಅಥವಾ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವರ ಜೊತೆಗೆ ತುಂಬ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಕೊಲೆಯನ್ನು ಮಾಡಿರ್ತಾರೆ. ಇಲ್ಲಿಂದ ಅವರು ಯಾವ ಸಂದರ್ಭದಲ್ಲಿ ನಾವು ಎಲ್ಲಿ ಹೋಗಬೇಕು ಮತ್ತು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಹೇಗೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಈ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ಇವರು ಈ ಒಂದು ಸ್ಕೆಚನ್ನು ಹಾಕಿರ್ತಾರೆ. ಸ್ನೇಹಿತರೆ, ಈಗ ಒಂದು ಹಂತಕ್ಕೆ ನಿಮಗೆ ಈ ಒಂದು ಕಿಲ್ಲರ್ಗಳು ಅಥವಾ ಪ್ರೊಫೆಷನಲ್ ಕಿಲ್ಲರ್ಗಳು ಅಂದರೆ ಏನು, ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ಇದರ ಬಗ್ಗೆ ನಿಮಗೆ ಇದೀಗ ಒಂದು ಹಂತಕ್ಕೆ ಮಾಹಿತಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಈ ಒಂದು ಮಾಹಿತಿಯನ್ನು ಯಾವುದೇ ಕಾರಣಕ್ಕಾಗಿ ನಾನು ಪ್ರಚೋದನೆಗಾಗಿ ನೀಡ್ತಾ ಇಲ್ಲ, ಬದಲಿಗೆ ಒಂದಿಷ್ಟು ನಿಮಗೆ ಮಾಹಿತಿ ಗೊತ್ತಿರಲಿ ಅನ್ನೋ
ಕಾರಣಕ್ಕಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಅದೇನೇ ಇರಲಿ, ಒಂದು ವ್ಯವಹಾರ ಅಂತ ಬಂದಂಥ ಸಂದರ್ಭದಲ್ಲಿ ಅಥವಾ ದುಡ್ಡು ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಈ ಕೊಲೆ ಪ್ರಕರಣಗಳು ನಡೀತಾವೆ. ಅದನ್ನು ಕೂತು ಬಗೆಹರಿಸ್ಕೊಂಡ್ರೆ ಸರಿ ಹೋಗಿಬಿಡ್ತವೆ. ಆದರೆ ದೊಡ್ಡ ದೊಡ್ಡ ಮೊತ್ತದಲ್ಲಿ ಅಮೌಂಟ್ಗಳಿದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವೊಂದಿಷ್ಟು ದುಡ್ಡನ್ನು ಈ ಒಂದು ಕೊಲೆಗಡುಕರಿಗೆ ಕೊಟ್ಟರೆ ಆಯಿತು ಅನ್ನುವಂಥ ಮನಸ್ಥಿತಿಯಲ್ಲಿ ಕೂಡ ಸಹಜವಾಗಿ ಬಿಸ್ನೆಸ್ ಇರುತ್ತೆ. ಆ ಒಂದು ಬಿಸ್ನೆಸ್ ಆ ರೀತಿಯಾಗಿರೋ ಕಾರಣದಿಂದಾಗಿ ಏನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇತ್ತೀಚೆಗಂತೂ ಈ ರೀತಿಯಾದಂಥ ಪ್ರಕರಣಗಳು ಸಹಜವಾಗಿ ನಡೀತಾನೆ ಇದ್ದಾವೆ. ಸೊ ನೀವು ಕೂಡ ಗಮನಿಸ್ತಾ ಇದ್ದೀರಿ, ಸಮಾಜದಲ್ಲಿ ಸಮಾಜಘಾತುಕ ಚಟುವಟಿಕೆಗಳೇ ಪ್ರಸ್ತುತ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಸ್ನೇಹಿತರೆ, ಈ ಒಂದು ದುರಂತದಲ್ಲಿ ಅಥವಾ ಈ ಒಂದು A1 ಆರೋಪಿಯಾಗಿರುವಂಥ ಈ ರಾಜುಗೂ ಕೂಡ ಈಗಾಗಲೇ ಅವನ ಅಕೌಂಟ್ಗೆ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಬಂದು ತಲುಪಿದೆ ಅನ್ನುವಂಥ ಮಾಹಿತಿ ಕೂಡ ಖಚಿತವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದಂಥ ಸಂದರ್ಭದಲ್ಲಿ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ, ಈ ಒಂದು ತನಿಖೆ ಆರಂಭವಾದ ಬಳಿಕ ಅಸಲಿ ಸತ್ಯಾಸತ್ಯತೆ, ಈ ಒಂದು ಕೊಲೆಗೆ ಸುಪಾರಿ ಕೊಟ್ಟಂಥ ವ್ಯಕ್ತಿ ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.